ಜೊತೆಗೆ ಏಂಜಲ್ ಗೈಡೆನ್ಸ್ ಏನಾದ್ರು ಸಿಗಬಹುದಾ? ಖಂಡಿತ ನಾವು ಏಂಜಲ್ ಗೈಡೆನ್ಸ್ ನ ಈ ಮೇಷರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಸಿಗುತ್ತೆ ಏಂಜಲ್ಸ್ ಇಂದ, ನಮ್ಮ ಏಂಜಲ್ಸ್ ಯಾವ ರೀತಿಯ ಒಂದು ದಾರಿಯನ್ನ ತೋರಿಸ್ತಾರೆ ಮೇಷರಾಶಿಯವರಿಗೆ ಅನ್ನೋದನ್ನ ನೋಡೋಣ. ಇದು ಪಾಸಿಟಿವ್ ಆದಂತಹ ಕಾರ್ಡ್, ಎಸ್ ಅನ್ನುವಂತಹ ಕಾರ್ಡ್ ಇದು. ಸೊ ನೀವೇನೇ ಕೆಲಸ ಮಾಡಬೇಕು ಅಂದ್ರೂ ಈ ತಿಂಗಳಲ್ಲಿ ನೀವು ಯಾವುದೇ ಒಂದು ಇದಿಲ್ಲದೆ, ಡೌಟ್ ಇಲ್ಲದೆ, ಯಾವುದೇ ಒಂದು ಅನುಮಾನ ಇಲ್ಲದೆ, ಯಾವುದೇ ಒಂದು ಆ ಕಡೆ ಈ ಕಡೆ ಯೋಚನೆ ಮಾಡದೆ ನೀವು ಆ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಸಕ್ಸಸ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಏಂಜಲ್ಸ್ ನಿಮ್ಮನ್ನ ಪೂರ್ತಿ ಪ್ರಮಾಣದಲ್ಲಿ ನೀನು ಮುಂದಕ್ಕೆ ಹೋಗಬಹುದು ಅನ್ನುವಂಥ ಒಂದು ಸಿಗ್ನಲ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ರಾಶಿಗೆ ಸಂಬಂಧಪಟ್ಟ ಹಾಗೆ ಕ್ರಿಸ್ಟಲ್ಸ್ ಕೂಡ ಇರುತ್ತಾ ಅಂತ? ಖಂಡಿತ ಇರುತ್ತೆ. ರಾಶಿಗೆ ಸಂಬಂಧಿಸಿದಂಗೆ ಬೇರೆ ಬೇರೆ ಕ್ರಿಸ್ಟಲ್ಗಳು ಇರ್ತವೆ. ನಾನು ಯೂಶಲಿ ಕೊಡುವ ಹಾಗೆ ಕೆಲವರಿಗೆ ಬೇರೆ ಏನೋ ಗೊತ್ತಿಲ್ಲ ಅಂದ್ರೆ ರಾಶಿ ಗೊತ್ತಿರುತ್ತೆ, ಕೆಲವರಿಗೆ ಹೆಸರಿನ ಮೇಲೆ ಕೂಡ ನಾವು ರಾಶಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗೆ ನೋಡುವಾಗ ಮೇಷರಾಶಿಯವರಿಗೆ ರೆಡ್ ಜಾಸ್ಪರ್ ಅನ್ನುವಂಥದ್ದು ಒಂದು ಸ್ಟೋನ್ ಏನಿದೆ ಅದನ್ನ ನಾನು ಕೊಡ್ತೀನಿ ಯೂಶಲಿ. ಸೊ ಆ ಸ್ಟೋನ್ ನ ವೇರ್ ಮಾಡಿದ್ರು ಮೇಷರಾಶಿಯವರು ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಷ್ಟು ಮಾತ್ರ ಅಲ್ಲ ನೋಡಿ, ನಾನು ಬೇರೆ ಬೇರೆ ಕ್ರಿಸ್ಟಲ್ಗಳನ್ನ ವೇರ್ ಮಾಡಿದ್ದೀನಿ. ಬೇರೆ ಬೇರೆ ಕ್ರಿಸ್ಟಲ್ಸ್ ಬೇರೆ ಬೇರೆ ರೀತಿಯ ಉಪಯೋಗಗಳಿಗೆ ನಾವು ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.